ಮಾಲಿಕೆ 4, ಪುಸ್ತಕ ಪರಿಚಯ 31. ತಿಂಗಳ ವಿಶೇಷ ಪತ್ತೇದಾರಿ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಸುಬ್ರಹ್ಮಣ್ಯಪುರ. ಲೇಖಕರು ಕೌಶಿಕ್ ಕೂಡುರಸ್ತೆ. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ರಮೇಶ್ ಥಳಿ. ಕೌಶಿಕ್ ರವರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಕೂಡು ರಸ್ತೆಯವರು. ಹೃದಯದ ಮಾತು ಇವರ ಮೊದಲ ಪ್ರಕಟಿತ ಕವನ ಸಂಕಲನ. ಸುಬ್ರಹ್ಮಣ್ಯಪುರ ಇವರ 5ನೇ ಕಾದಂಬರಿಯಾದರೂ ನಾನು ಓದಿದ ಇವರ ಮೊದಲನೆಯ ಕಾದಂಬರಿ. ಚುರುಕಾಗಿ ಓದಿಸಿಕೊಂಡು ಹೋಗುವ ಈ ಕಾದಂಬರಿ ಅಂತ್ಯದವರೆಗೂ ರಹಸ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಇದು ಈ ಕಾದಂಬರಿಯ ವಿಶೇಷ. ಪುರಾಣ ಕಾಲದಿಂದಲೂ ಹಾವುಗಳಿಗೂ ನಿಧಿಗೂ ಅವಿನಾಭಾವ ಸಂಬಂಧ. ಈ ಕೃತಿ ಸಹ ಇದೇ ಎಳೆಯನ್ನು ಬೆಸೆದುಕೊಂಡಿದೆ. ಸುಬ್ರಹ್ಮಣ್ಯಪುರದಲ್ಲಿ ಸಾವಿರಾರು ಭಯಂಕರ ವಿಷಪೂರಿತ ಸರ್ಪಗಳು ವಾಸಿಸುತ್ತಿದ್ದರೂ ಸಹ ಯಾರೊಬ್ಬರೂ ಹಾವು ಕಚ್ಚಿ ಸತ್ತಿರುವುದಿಲ್ಲ. ಈ ಊರಿನ ಮಧ್ಯಭಾಗದಲ್ಲಿ ಇದ್ದ ಹಳೆಯ ಬೇವಿನ ಮರದ ಎಲೆಯನ್ನು ತಿಂದರೆ ಬಾಯಿ ಸಹ ಸಿಹಿಯಾಗುತ್ತಿತ್ತು. ಈ ಅಪೂರ್ವ ಮರದ ಕೆಳಗೆ ಊರಿನವರೆಲ್ಲ ಸೇರಿ ನಾಗಾರಾಧನೆಯನ್ನು ನಡೆಸುತ್ತಿದ್ದರು. ಹೀಗಿರುವಾಗಲೇ ಸುಬ್ರಹ್ಮಣ್ಯಪುರದಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ಚರ್ಮರೋಗ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಅಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಅಲ್ಲಿನ ಮಂತ್ರವಾದಿ ರುದ್ರಾಸುರ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ಊರಿನ ಮಧ್ಯಭಾಗದಲ್ಲಿ ಗರುಡ ದೇವಾಲಯನ್ನು ಕಟ್ಟಿಸಬೇಕು, ಇಲ್ಲವಾದಲ್ಲಿ ಊರು ಸರ್ವನಾಶವಾಗುತ್ತದೆ ಎಂದು ಎಚ್ಚರಿಸುತ್ತಾನೆ. ಹಾಗೆ ಅಗೆಯುವಾಗ ನಿಧಿಯ ಪೆಟ್ಟಿಗೆ ಸಿಕ್ಕುತ್ತದೆ. ಅದರೊಳಗೆ ಗರುಡ ಚಿಹ್ನೆಯನ್ನು ಹೊತ್ತ ಅಸಂಖ್ಯಾತ ಚಿನ್ನದ ನಾಣ್ಯಗಳು ಇರುತ್ತವೆ. ರುದ್ರಾಸುರ ಇನ್ನು ಮುಂದೆ ಯಾವುದೇ ಸಾವಾದರೂ ಸತ್ತ ವ್ಯಕ್ತಿಯ ಹೆಣದೊಳಗೆ ಆ ಗರುಡ ಚಿಹ್ನೆ ಆ ನಾಣ್ಯವನ್ನು ಇರಿಸಿ ಮಣ್ಣು ಮಾಡಬೇಕು ಎಂದು ಹೇಳುತ್ತಾನೆ. ಈ ನಿಧಿ ಅದಕ್ಕಾಗಿ ಮೀಸಲಿಡಬೇಕು ಎಂತಲೂ, ಹಾಗಲ್ಲದೆ ಸ್ವಾರ್ಥಕ್ಕೆ ಬಳಸಿಕೊಂಡರೆ ಸರ್ಪಗಳಿಗೆ ಬಲಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾನೆ. ಅಂದಿನಿಂದ ಅದೇ ಪದ್ಧತಿ ರೂಢಿಯಾಗುತ್ತದೆ. ಹೀಗಿರುವಾಗಲೇ ನಾಗರ ಪಂಚಮಿಯ ರಾತ್ರಿಯಂದೇ ಅದೇ ಊರಿನ ಗಂಗಮ್ಮ ಹಾವು ಕಚ್ಚಿ ಸಾಯುತ್ತಾಳೆ. ಗಂಗಮ್ಮನ ಮಗ ಬಾಂಬೆಯಲ್ಲಿ ಇರುವುದರಿಂದ ಬರುವುದು ತಡವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಊರಿನಲ್ಲಿ ಹಿರಿಯ ಮನೆತನದ ರಾಮೇಗೌಡ ಗಂಗಮ್ಮನ ಪ್ರಿಯಕರ. ಹಾಗಾಗಿ ರಾಮೇಗೌಡನ ಮಗ ಭಾಸ್ಕರನಿಗೆ ಗಂಗಮ್ಮನ ಮೇಲೆ ತೀರದ ಕೋಪವಿರುತ್ತದೆ. ಹಾಗಾಗಿಯೇ ಅವನ ಮಾತಿನಂತೆ ಗಂಗಮ್ಮನ ಮಗ ವಿಷ್ಣು ಬರುವುದರೊಳಗಾಗಿ ಗಂಗಮ್ಮನನ್ನು ಹೂತು ಬಿಡುತ್ತಾರೆ. ರಾತ್ರಿ ತಡವಾಗಿ ಬಂದ ವಿಷ್ಣು ತನ್ನ ತಾಯಿಯನ್ನು ಕಡೆಯ ಬಾರಿಗೆ ನೋಡಲು ಸಮಾಧಿಯನ್ನು ಅಗೆಯುತ್ತಾನೆ. ಆದರೆ ಅಲ್ಲಿ ಆಕೆಯ ಹೆಣ ಮಾಯವಾಗಿರುತ್ತದೆ. ಮನೆಗೆ ಬಂದ ವಿಷ್ಣುವಿಗೆ ತನ್ನ ತಾಯಿಯ ಚಿನ್ನದ ಒಡವೆಗಳು ಸಹ ಕಾಣಸಿಗುವುದಿಲ್ಲ. ಹಾಗಾಗಿ ಪೊಲೀಸರಿಗೆ ದೂರು ನೀಡುತ್ತಾನೆ. ವಿಷ್ಣು ರಾಮೇಗೌಡರನ್ನು ಭೇಟಿಯಾಗಿ ಈ ಸಾವಿನ ಹಿಂದೆ ಯಾರದೋ ಕೈವಾಡವಿದೆ, ಇದು ಸಹಜ ಸಾವಲ್ಲ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ರಾಮೇಗೌಡರ ಮಗಳು ನೇಹಾಳಿಗೆ ವಿಷ್ಣುವಿನ ಕಡೆ ಗಮನ ಹೋಗುತ್ತದೆ. ತಾನು ಸುಬ್ರಹ್ಮಣ್ಯಪುರದ ವೈಶಿಷ್ಟ್ಯ ಮತ್ತು ಅಲ್ಲಿನ ಸಾವಿರಾರು ಸರ್ಪಗಳ ಬಗ್ಗೆ ಪ್ರಾಜೆಕ್ಟ್ ಮಾಡುತ್ತಿದ್ದೇನೆ ಎಂದು ತಿಳಿಸುತ್ತಾಳೆ. ರಾಮೇಗೌಡರ ಕೆಲಸದಾಳು ಈರನಿಂದ ಭಾಸ್ಕರನಿಗೂ ಗಂಗಮ್ಮಳಿಗೂ ಜಗಳವಾಗಿದ್ದ ವಿಷಯ ವಿಷ್ಣುವಿಗೆ ತಿಳಿದು ಬರುತ್ತದೆ. ಇದರ ಬಗ್ಗೆ ಅವನು ರಾಮೇಗೌಡರನ್ನು ವಿಚಾರಿಸುತ್ತಾನೆ. ಅದೇ ಸಮಯಕ್ಕೆ ಗೌಡರ ತೋಟದ ಬಳಿ ಗಂಗಮ್ಮನ ಹೆಣ ಸಿಕ್ಕಿಬಿಡುತ್ತದೆ. ಆ ಹೆಣದ ಮೇಲೆಲ್ಲ ಕತ್ತರಿಸಿದ ಗುರುತಿರುತ್ತದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಇದರ ಬಗ್ಗೆ ತನಿಖೆ ಮಾಡಲು ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತಾರೆ. ತನ್ನ ತಾಯಿಯ ಸಾವು ಸಾಧಾರಣವಾದ ಸಾವಲ್ಲ ಎನ್ನುವುದು ವಿಷ್ಣುವಿಗೆ ಅರಿವಾಗುತ್ತದೆ. ಪೋಸ್ಟ್ಮಾರ್ಟಮ್ ವರದಿಯನ್ನು ವಿಕ್ರಮ್ ವಿಷ್ಣುವಿಗೆ ಹೇಳುತ್ತಾರೆ. ಅದನ್ನು ಕೇಳಿ ವಿಷ್ಣು ದಿಗ್ಭ್ರಮೆಯಿಂದ ಕೀಲಿಸಿ ಹೋಗುತ್ತಾನೆ. ಆಕಾಶ ಕಳಚಿ ತಲೆಯ ಮೇಲೆ ಬಿದ್ದಂತಾಗುತ್ತದೆ. ತನ್ನ ತಾಯಿಗೆ ಒದಗಿದ ಸಂಕಷ್ಟಕ್ಕಾಗಿ ಅವನ ಹೃದಯ ಆಕ್ರೋಶದಿಂದ ಕುಮಿಲಿ ಹೋಗುತ್ತದೆ. ಅದಕ್ಕೆ ಕಾರಣವಾದ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನು ಪಣ ತೊಡುತ್ತಾನೆ. ವಿಷ್ಣುವಿನ ಅಷ್ಟೊಂದು ಕ್ರೋಧಕ್ಕೆ ಕಾರಣವಾದ ಪೋಸ್ಟ್ಮಾರ್ಟಮ್ ವರದಿಯಾದರೂ ಏನು? ಅಲ್ಲಿಯವರೆಗೂ ಯಾರನ್ನೂ ಕಚ್ಚದ ಹಾವು ಗಂಗಮ್ಮನನ್ನು ಕಚ್ಚಲು ಕಾರಣವೇನು? ಅವಳ ಚಿನ್ನದ ಒಡವೆಗಳನ್ನು ಕದ್ದವರಾರು? ಗಂಗಮ್ಮನೊಂದಿಗೆ ಮೊದಲಾದ ಸಾವಿನ ಸರಪಳಿ ಅಷ್ಟಕ್ಕೆ ನಿಲ್ಲುತ್ತದೆಯೇ? ಗರುಡ ದೇವಾಲಯದ ಗರ್ಭಗುಡಿಯಲ್ಲಿರುವ ನಿಧಿಗೂ ಗಂಗಮ್ಮನ ಸಾವಿಗೂ ಸಂಬಂಧವೇನು? ನಾಗರ ಪಂಚಮಿಯಂದೇ ಗಂಗಮ್ಮನ ಕೊಲೆಯಾಗಲು ಕಾರಣವೇನು?
ಗಂಗಮ್ಮನ ಸಾವಿಗೆ ನಿಜವಾದ ಕಾರಣಕರ್ತರು ಯಾರು? ಸುಬ್ರಹ್ಮಣ್ಯಪುರದ ಸರ್ಪಗಳಿಗೂ ಗರುಡ ದೇವಾಲಯಕ್ಕೂ ಅಲ್ಲಿನ ನಿಧಿಗೂ ಇರುವ ಸಂಬಂಧವೇನು? ಇನ್ಸ್ಪೆಕ್ಟರ್ ವಿಕ್ರಮ್ ಈ ಸಾವಿನ ರಹಸ್ಯವನ್ನು ಭೇದಿಸುವಲ್ಲಿ ಸಫಲರಾಗುತ್ತಾರೆಯೇ ಎಂಬೆಲ್ಲ ಪ್ರಶ್ನೆಗಳ ಪರಿಹಾರಕ್ಕೆ ಈ ಕಾದಂಬರಿಯನ್ನೇ ಓದಬೇಕು. ಕೊಲೆಯ ರಹಸ್ಯವನ್ನು ಚೆನ್ನಾಗಿ ಕಾಯ್ದಿರಿಸಿಕೊಂಡು ಹರಿತವಾಗಿ ಅಂತ್ಯಗೊಳಿಸಿದ್ದಾರೆ. ಇಡೀ ಕಾದಂಬರಿಯ ಕೊನೆಗೊಂದು ಪುಟ್ಟ ರೋಮಾಂಚಕ ತಿರುವು ಕೊಟ್ಟಿದ್ದಾರೆ. ಅದು ಕಾದಂಬರಿಯ ಹೈಲೈಟ್. ಪತ್ತೇದಾರಿ ಕಾದಂಬರಿಗಳನ್ನು ಬರೆಯುವವರು ಅಪರೂಪವಾಗುತ್ತಿರುವ ಈ ಸಮಯದಲ್ಲಿ ಕೌಶಿಕ್ ಹೊಸ ಭರವಸೆಯ ಲೇಖಕರಾಗಿ ಕಾಣುತ್ತಾರೆ. ಇವರ ಇತರ ಕೃತಿಗಳು ಸಹ ವಿಭಿನ್ನ ಕಥಾವಸ್ತುವನ್ನು ಹೊಂದಿರಬಹುದು ಎನ್ನುವ ನಿರೀಕ್ಷೆಯನ್ನು ಹುಟ್ಟುಹಾಕುತ್ತದೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.